ನಾನ್ ನಿನ್ನನ್ನೇ ಕೇಳ್ತಾ ಇರೋದು. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಆಂಟಿ, ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಮಾಡೋದೇನಿದೆ, ಅವನಿಗಿನ್ನೂ ಮದ್ವೆ ಫಿಕ್ಸ್ ಆಗಿದೆ ಅಷ್ಟೇ. ಮದ್ವೆ ಏನ್ ಮುಗ್ದೋಗಿಲ್ವಲ್ಲ. ಅಂದ್ರೆ ಅಂದ್ರೆ ಮದ್ವೆ ದಿನದವರೆಗೂ ನಮಗ್ ಟೈಮ್ ಇದೆ. ಈ ಪೂಜೆ ಒಂದ್ ಆಗೋಗ್ಬಿಡ್ಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ನೀನಿನ್ ಹೊರಡು. ಆಂಟಿ. ಥ್ಯಾಂಕ್ ಯು. ಸರ್, ಬರಕ್ ಹೇಳಿದ್ರಿ, ಏನ್ ವಿಷಯ ಸರ್? ಸಾರಿ ಧ್ರುವ. ಸಾರಿನಾ? ಯಾಕೆ ಸರ್? ತಪ್ಪು ಮಾಡಾದ್ಮೇಲೆ ಸಾರಿ ಕೇಳ್ಬೇಕಲ್ವಾ ಧ್ರುವ? ಸರ್, ನೀವೇನ್ ತಪ್ಪು ಮಾಡ್ತೀರಾ ಸರ್? ನನ್ನಿಂದ ತಾನೆ ನೀನು ನಿಮ್ಮಮ್ಮ ಹೇಳಿದ ಕಂಡೀಷನ್ಗೆ ಒಪ್ಕೊಂಡಿದ್ದು. ನನ್ನಿಂದ ತಾನೆ ನಿಮ್ಮಮ್ಮ ನಿನ್ನ ಮದುವೆ ವಿಷಯದಲ್ಲಿ ಆದಷ್ಟು ಬೇಗ ಮಾಡಬೇಕು ಅಂತ ಮುಂದುವರೆದಿದ್ದು. ನಿನ್ನ ಸಮಸ್ಯೆಗೆಲ್ಲ ನಾನೇ ಕಾರಣ ಧ್ರುವ. ಹಾಗೇನೂ ಇಲ್ಲ ಸರ್. ನೀವಿಲ್ಲ ಅಂದಿದ್ರೂ ಈ ವಿಷಯ ನಿಲ್ತಾ ಇರಲಿಲ್ಲ. ಇದು ನಿನ್ನೆ ಮೊನ್ನೆ ಆಗಿರೋ ಕಮಿಟ್ಮೆಂಟ್ ಅಲ್ಲ ಸರ್, ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನಿಶ್ಚಯ ಆಗಿರೋ ಕಮಿಟ್ಮೆಂಟ್.